ನಟ ದರ್ಶನ್ ಇನ್ನೊಂದು ಮುಖ ಕೆದಕಿದಷ್ಟು ಬಹಳ ಕ್ರೂರವಾಗಿ ಕಾಣ್ತಾ ಇದೆ. ಎಲ್ಲ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ಗೆ ರೌಡಿಗಳ ನಂಟಿದೆಯಂತೆ. ಲ್ಯಾಂಡ್ ಮಾಫಿಯಾದ ನಟೋರಿಯಸ್ ರೌಡಿ ಜೊತೆ ನಂಟಿದೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಲ್ಯಾಂಡ್ ಮಾಫಿಯಾದ ನಟೋರಿಯಸ್ ರೌಡಿ ಜೊತೆ ಸಂಪರ್ಕದಲ್ಲೇ ಇದ್ರಂತೆ. ದರ್ಶನ್ ಮೊಬೈಲ್ ಪರಿಶೀಲನೆ ವೇಳೆ ರೌಡಿ ಕಾಂಟ್ಯಾಕ್ಟ್ ಪತ್ತೆಯಾಗಿದೆ. ಅಂದ್ರೆ ಲ್ಯಾಂಡ್ ಮಾಫಿಯಾ ನಟೋರಿಯಸ್ ರೌಡಿ ಜೊತೆ ನಂಟಿರೋದು ಆ ಕಾಂಟ್ಯಾಕ್ಟ್ಸ್ ಅನ್ನೆಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಇದೇ ರೌಡಿ ಜೊತೆ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಕೂಡ ಮಾಡಿದ್ರಂತೆ ದರ್ಶನ್. ಈ ರೌಡಿ ಶೀಟರ್ ಕಾಲಿಗೆ ಗುಂಡು ಹೊಡೆದಿದ್ರು ಪೊಲೀಸರು. ಈ ಹಿಂದೆ ಬೆಂಗಳೂರು ದಕ್ಷಿಣ ಭಾಗದ ರಿಯಲ್ ಎಸ್ಟೇಟ್ ದಂಧೆಯಲ್ಲಿದ್ದಂತ ರೌಡಿಗೆ ಫೈರಿಂಗ್ ಕೂಡ ಮಾಡಿದ್ರು ಕಾಲಿಗೆ. ಆದ್ರೂ ಅಂತವ್ರ ಜೊತೆ ನಟ ದರ್ಶನ್ ಫ್ರೆಂಡ್ಶಿಪ್ ಇಟ್ಕೊಂಡಿರೋದು ಈಗ ಅವರ ಮೊಬೈಲ್ ಕಾಂಟ್ಯಾಕ್ಟ್ಸ್ ನಲ್ಲಿ ಪತ್ತೆಯಾಗಿದೆ. ಈ ರೌಡಿ ಏನಿದ್ದಾನೆ, ಈ ರೌಡಿ ಶೀಟರ್ ಕಾಲಿಗೆ ಗುಂಡು ಹೊಡೆದಿದ್ರು ಪೊಲೀಸರು. ಬೆಂಗಳೂರು ದಕ್ಷಿಣ ಭಾಗದ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇದ್ದಂತೆ ಈ ರೌಡಿ. ಕೇವಲ ದರ್ಶನ್ಗಷ್ಟೇ ಅಲ್ಲ, ಇತರೆ ಆರೋಪಿಗಳಿಗೂ ಕೂಡ ಲಿಂಕ್ ಇದೆಯಂತೆ. ರೌಡಿ ಶೀಟರ್ಗಳ ಲಿಂಕ್ ಹೊಂದಿದ್ದಾರಂತೆ ನಾಗರಾಜ್ ಮತ್ತು ಲಕ್ಷ್ಮಣ್. ಲಕ್ಷ್ಮಣ್ ಮೊಬೈಲ್ನಲ್ಲಿ ರೌಡಿ ಶೀಟರ್ಗಳ ನಂಬರ್ ಪತ್ತೆಯಾಗಿದೆ. ಸಿನಿಮಾ ಪ್ರಮೋಷನ್ ಜನರನ್ನ ಸೇರಿಸುವುದಕ್ಕೆ ರೌಡಿಗಳನ್ನ ಬಳಕೆ ಮಾಡ್ತಿದ್ರಂತೆ. ಅಲ್ಲಿ ಸೋ ಕಾಲ್ಡ್ ಫ್ಯಾನ್ಸ್ ಇರ್ಲಿಲ್ವಾ, ಅದಕ್ಕೆ ರೌಡಿಗಳನ್ನ ಇಟ್ಕೊಂಡೇ ಜನನ ಸೇರಿಸ್ಬೇಕಿತ್ತ? ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಅಲ್ವಾ, ಆದ್ರೂ ಜನ ಸೇರ್ಸಕ್ಕೆ ಯಾಕಷ್ಟು ರಿಸ್ಕ್ ತಗೊಳ್ತಾ ಇದ್ರು? ರೌಡಿಗಳ ಸಂಪರ್ಕ ಯಾಕೆ ಬೆಳೆಸ್ಬೇಕು ಜನನ ಸೇರಿಸೋದಿಕ್ಕೆ? ದರ್ಶನ್ ಅಭಿಮಾನಿಗಳು ಎಲ್ಲಾ ಕಡೆ ಇದ್ದಾರಲ್ಲ, ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಲ್ಲಿ. ಯಾಕೆ ಅವ್ರು ಯಾರು ಪ್ರಮೋಷನ್ಗೆ ಬರೋದಿಲ್ವಾ? ಅವ್ರು ಯಾರು ದರ್ಶನ್ ಸಿನಿಮಾ ನೋಡೋದಿಲ್ವಾ? ಹೆಸರು ಮಾತ್ರ ಫ್ಯಾನ್ಸಾ? ಅವ್ರನ್ನ ಫ್ಯಾನ್ಸ್ ಅಂತ ಹೇಳ್ತಾರೆ ಪ್ರತಿ ಬಾರಿನೂ ಕೂಡ, ಆದ್ರೆ ಅಂತ ಜನನ್ ಸೇರ್ಸೋದಕ್ಕೆ ರೌಡಿಗಳನ್ನ ಬಳಕೆ ಮಾಡ್ತಿದ್ರ? ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈಗ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅನೇಕ ರೌಡಿಗಳ ಹೆಸರು ಕೂಡ ಪತ್ತೆಯಾಗಿದೆ. ಹೀಗಾಗಿ ಯಾರ್ಯಾರ ಹೆಸರು ಪತ್ತೆಯಾಗಿದೆ ಏನು? ಈಗಾಗಲೇ ದಕ್ಷಿಣ ವಿಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಹೊಂದಬೇಕು ಅನ್ನುವಂತಹ ಒಬ್ಬ ನಟೋರಿಯಸ್ ರೌಡಿ ಶೀಟರ್ ಏನಿದೆ, ಆತನ ನಂಬರ್ ಕೂಡ ಅಂದರೆ ಆತನ ಕಾಂಟ್ಯಾಕ್ಟ್ ಕೂಡ ಈಗ ನಟನಿಗೆ ಇರುವಂಥದ್ದು. ಅದೇ ರೀತಿಯಾಗಿ ಗಾರ್ಬೇಜ್ ಮಾಫಿಯಾದಲ್ಲಿ ಈಗ ಸದ್ಯದಲ್ಲಿ ಲೀಡಲ್ಲಿರುವಂತಹ ಮತ್ತೊಬ್ಬ ನಟೋರಿಯಸ್ ರೌಡಿ ಏನಿದ್ದಾನೆ, ಆತನ ಆತನ ಸಂಘ ಕೂಡ ಈತ ಮಾಡಿದೆ ಅನ್ನೋದಕ್ಕೆ ಆತನ ಮೊಬೈಲ್ನಲ್ಲಿರುವಂತಹ ಅಂದರೆ ನಟ ದರ್ಶನ್ ಮೊಬೈಲ್ನಲ್ಲಿರುವಂತಹ ಒಂದಷ್ಟು ಕಾಲ್ ಲಿಸ್ಟ್ಗಳಾಗಿರಬಹುದು ಮತ್ತು ನಂಬರ್ಸ್ಗಳಾಗಿರಬಹುದು, ಅದೆಲ್ಲವೂ ಕೂಡ ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಇದನ್ನು ಮೊದಲು ಮೊಬೈಲ್ಗಳನ್ನು ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ, ಮೊಬೈಲನ್ನು FSLಗೆ ಕಳಿಸುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ತಜ್ಞರು ಏನಿದ್ದಾರೆ ಸಾಕಷ್ಟು ಒಂದು ಪರಿಶೀಲನೆ ನಡೆಸಿದ್ರು. ಅದರಲ್ಲಿ ಯಾರ್ಯಾರ ಕಾಂಟ್ಯಾಕ್ಟನ್ನು ಲಿಸ್ಟ್ ಇತ್ತು ಅಂತ ಹೇಳಿ, ಅಂದರೆ ಇಲ್ಲಿ ಆರೋಪಿಗಳ ಸಂಪರ್ಕಗಳ ಜೊತೆಗೆ ಆರೋಪಿಗಳಿಗೆ ಎಷ್ಟು ಬಾರಿ ಸಂಪರ್ಕವನ್ನು ಮಾಡಿದ್ರು, ಅದರ ಜೊತೆಗೆ ಅವರ ಮೊಬೈಲ್ನಲ್ಲಿದ್ದಂತಹ ಎಷ್ಟೆಷ್ಟು ನಂಬರ್ಗಳಿದ್ದಾವೆ, ಅದು ಯಾರ್ಯಾರ್ದು ಅನ್ನೋದು ಕೂಡ ಅದು ಸಹಜವಾಗಿ ಒಂದು ಪರಿಶೀಲನೆ ನಡೆಸ್ತಾರೆ. ಈ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ರೌಡಿ ಶೀಟರ್ಗಳ ನಂಬರ್ ಸಿಕ್ಕಿರುವಂಥದ್ದು. ಈ ಹಿಂದೆ ಸಾಕಷ್ಟು ಬಾರಿ ರಿಯಲ್ ಎಸ್ಟೇಟ್ ಅಕ್ರಮ ದಂಧೆಗಳನ್ನು ಅಂದರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನು ಮಾಡುತ್ತಂತಹ ವ್ಯಕ್ತಿ ಹಾಗೂ ಅನೇಕ ಜನರಿಗೆ ಅಂದರೆ ಲ್ಯಾಂಡ್ ಏನಿದ್ದಾರೆ ಅಂದರೆ ಜಮೀನ್ದಾರರಾಗಿರಬಹುದು, ಜಮೀನು ಮಾಲೀಕರಾಗಿರಬಹುದು, ಅವರೆಲ್ಲರಿಗೂ ಕೂಡ ಧಮಕಿ ಹಾಕುವಂತಹ ಮುಖಾಂತರ ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಹೊಂದಿರುವಂತಹ ಈ ನಟೋರಿಯಸ್ ರೌಡಿಗೆ ಈ ಹಿಂದೆ ನೈಸ್ ರಸ್ತೆಯಲ್ಲಿ ಗುಂಡೇಟನ್ನು ಹೊಡೆದು ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡಿದ್ರು. ಈತ ಈ ಒಂದು ನಟೋರಿಯಸ್ ರೌಡಿ ಎಷ್ಟರ ಮಟ್ಟಿಗೆ ಅಂದರೆ ರೌಡಿ ಪೆರೇಡ್ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಗೆ ಬಾರದೆ ತನ್ನ ಒಂದು ದುರ್ನಾಣತೆಯನ್ನು ಮಾಡ್ಕೊಂಡಿರ್ತಾನೆ. ಇಂತಹ ಒಂದು ವ್ಯಕ್ತಿಯ ಜೊತೆ ಈತನಿಗೆ ಒಂದು ಕಾಂಟ್ಯಾಕ್ಟ್ನಲ್ಲಿದೆ ಮತ್ತು ಫಾರ್ಮ್ ಹೌಸ್ನಲ್ಲಿಯೂ ಕೂಡ ಇಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಆತ ಬಂದಿದ್ದ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಈಗ ಸದ್ಯ ತನಿಖೆ ಮುಂದುವರೆದಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.